ಗವರ್ನರ್ ಓಡೋದ್ರು. ಈಗ ಅವರೇ ಒಪ್ಕೊಂಡಿದಾರಲ್ಲ, ಅದನ್ನ ಒಪ್ಕೊಂಡಿದ್ದಾರೆ. ಅದನ್ನ ಅವರು ರಾಜ್ಯಪಾಲರು ಆತರ ಹೋಗ್ಬಾರ್ದಾಗಿ, ಬಿಕಾಸ್ ಅಷ್ಟೊಂದು ಆತುರವಾಗಿ ಕೇಳಪ್ಪ. ಸುಮ್ಮನೆ ಏನೋ ಆತರ ಹೆಂಗ್ ಹೋಗ್ಬಿಡ್ತಾರೆ. ಈಗ ನೋಡೋದೇನು ಏನ್ ನೋಡ್ತೀರಿ? ನೋಡ್ತಾ ಇದ್ದೀರಿ ನನಗೆ. ಆಯ್ತು, ಮುಗಿಸ್ಲಿ. ಯಾರ್ ಗವರ್ನರು ಅಲ್ಲ, ಸ್ಟೇಟ್ ಗವರ್ನರ್ ಅವರು. ನಿಮ್ ಗವರ್ನರು ಅಲ್ಲ, ನಮ್ ಗವರ್ನರು ಅಲ್ಲ. ಈಸ್ ದಿ head of the state. Is the custodian of the constitution. ಈಗ ನಿಮ್ಮ ಗವರ್ನರು ಅಲ್ಲ, ನಮ್ ಗವರ್ನರು ಅಲ್ಲ, ರಾಜ್ಯದ ಗವರ್ನರು. ಮಾತಾಡಿ, ಯಾಕೆ ಕೂತ್ಕೊಂಡು ಮಾತಾಡಿದ್ರಿಲ್ಲ? ಈ ಸರ್ಕಾರ ಮೈ ಗವರ್ಮೆಂಟ್ ಅಂತ ಹೇಳೋದು ಅದು ತಪ್ಪೇನಲ್ಲ, ಬಿಕಾಸ್ ಇಟ್ ಇಸ್ ಹಿಸ್ ಗವರ್ಮೆಂಟ್ ಓನ್ಲಿ. ನಾನು ಎಕ್ಸಿಕ್ಯೂಟಿವ್ ಹೆಡ್, ಅವರು ಸ್ಟೇಟ್ ಸರ್ಕಾರದ ಮುಖ್ಯಸ್ಥ, ಅವರು ಕಾನ್ಸ್ಟಿಟ್ಯೂಷನಲ್ ಹೆಡ್. ನೀವು ಇದನ್ನೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಏನೇನೋ ಹೇಳಿದ್ರೆ ಪ್ರಯೋಜನ ಇಲ್ಲ. ಯಾಕೆ ಅವರು ಹೇಳಿದ್ರು, ಓಡೋದ್ರು ಅಂತ ಹೇಳಿದ್ರು ಅಂತಂದ್ರೆ, ರಾಷ್ಟ್ರಗೀತೆಯನ್ನ ಹೇಳಿ ಹೋಗ್ಬೇಕಾಗಿತ್ತು ಅನ್ನೋದು ಅಷ್ಟೇನೆ. ಅವರು ಅದನ್ನು ಮಾಡಬೇಕಾಗಿತ್ತು. ಅದು ಅವರು ಗವರ್ನರ್, ರಾಜ್ಯಪಾಲರು ಅಷ್ಟೊಂದು ಎಷ್ಟಾರ ಓದ್ಲಿ, ಅವರು 3 ಸೆಂಟೆನ್ಸ್ ಓದ್ಲಿ, 4 ಸೆಂಟೆನ್ಸ್ ಓದ್ಲಿ, ಜೈ ಹಿಂದ್ ಅಂತ ಕೊನೆಯಲ್ಲಿ ಹೇಳೋದಕ್ಕೂ ಹೇಳಲಿ, ಏನಾದ್ರು ಹೇಳಲಿ. ಆದರೆ ರಾಷ್ಟ್ರಗೀತೆಯನ್ನ ಮುಗಿಸೋವರೆಗಾರು ಇರ್ಬೇಕಾಗಿತ್ತಲ್ಲ. ಯಾಕೆ ಹೋದ್ರು? ರಾಷ್ಟ್ರಗೀತೆಗೆ ಅವಮಾನ ಅಲ್ವಾ? ಆಯ್ತು, ಮತ್ತೆ ಅದಕ್ಕೆ ಹೇಳಿದ್ರು. ಅದು ಪ್ರಾಸಂಗಿಕವಾಗಿ ಹೇಳದಂತ ಮಾತು ಅದು. ಅದು ಬಿಟ್ರೆ ರಾಜ್ಯಪಾಲರು ಓಡೋದ್ರು ಅಂತ ಹೇಳಲಿಲ್ಲ ಅವರು. ಕೇಳಪ್ಪ, ಇಲ್ಲಿ ಚರ್ಚೆ ಮಾಡಬೇಡಿ ಇವ್ರೆ. ಅವ್ರು ಒಪ್ಕೊಂಡ್ಬಿಟ್ಟಿದ್ದಾರೆ. ಒಪ್ಕೊಳ್ಳಿ, ಕೂತ್ಕೊಳ್ರಿ. ಇಲ್ಲಿ ಕಾಂಟ್ರವರ್ಸಿ ಆಗ್ತದೆ. ಹೇಳೋದೇನು ಪೂರ ಕೇಳೋದೇ ಪೂರ ಕೇಳೋದೇ ಇಲ್ವಲ್ಲ. ನೀವು ತಪ್ಪು ಮಾಡ್ತಾ ಇದ್ದೀರಾ. ತಪ್ಪು ಮಾಡ್ತಾ ಇಲ್ಲ, ಅವರು ಒಪ್ಕೊಂಡಿದ್ದಾರೆ, ನಿಜ, ಹೇಳೋದು ನಿಜ ಈಗ ಹೇಳಿದ್ದಾರೆ. ಅವರು ರಾಜ್ಯಪಾಲರು ರಾಷ್ಟ್ರಗೀತೆ ಮುಗಿಯುವವರೆಗೂ ಇರಬೇಕಾಗಿತ್ತು, ಅಷ್ಟರಲ್ಲಿ ಓದಿದ್ದಾರೆ ಅಂತ ಹೇಳಿದ್ದಾರೆ. ಓಡೋದ್ರು ಅಂತ ಹೇಳಿದ್ರು ಸರ್. ಆಯ್ತಪ್ಪ, ಓಡೋದ್ರು ಅಂತ ಹೇಳಿದಾರೆ, ಅದು ಓನ್ ಮಾಡಿದಾರಲ್ಲ ಅವರು. ಸರಿನಾ? ಸರಿನಾ? ರಾಷ್ಟ್ರಗೀತೆ ಮಾಡದೆ ಹುಟ್ಟೋದ್ರೆ ಏನಂತ ಹೇಳ್ಬೇಕು? ಯಾರು ಒತ್ತಬೇಕಾಗಿತ್ತು ಬಟ್